ಚಾಮುಂಡಿ ಬೆಟ್ಟದಲ್ಲಿ ದೇವ್ರ ದರ್ಶನದ ವಿಚಾರವಾಗಿ ₹300 ಬದಲು ₹2,000 ಏನೋ ಮಾಡಿದ್ದಾರೆ ಅಂತೇಳಿ ಕೇಳಿಬರ್ತಾ ಇದೆ. ನಮ್ಮ ನಿಲುವೇನಂತ ಹೇಳಿದ್ರೆ, ದೇವ್ರನ್ನ ನೋಡೋಕ್ಕೆ ದುಡ್ಡು ಯಾಕೆ ಕೊಡಬೇಕು ಅನ್ನೋದು ನಮ್ಮ ಪ್ರಶ್ನೆ. ದೇವರು ಸಾರ್ವಜನಿಕರ ಆಸ್ತಿ, ಅದು ನಮ್ಮ ಭಕ್ತಿ ಅದು. ಸೊ ಅಲ್ಲಿ ದೇವ್ರಿಗೆ ಇದಿಲ್ಲ, ಏನೋ ದುಡ್ಡಿರೋನು ದುಡ್ಡಿಲ್ದಿರೋನು ಅಂತ ಒಂದು ವ್ಯತ್ಯಾಸ ದೇವ್ರು ಮಾಡದೇ ಇರ್ಬೇಕಾದ್ರೆ ನೀವು ಯಾಕೆ ಮಾಡ್ತೀರಿ? ನಿಮಗೆ ಯಜ್ಞ ತಿನ್ನೋಕ್ಕೆ ಇನ್ನೊಂಥರ ನೆಕ್ಕಕ್ಕೆ ನಿಮಗೆ ದುಡ್ಡು ಬೇಕು ಅಂದರೆ ಬೇರೆ ದಾರಿಗಳು ಇಟ್ಕೊಳ್ಳಿ, ದೇವಸ್ಥಾನದಲ್ಲಿ ಮಾಡಬೇಡಿ. ದೇವಸ್ಥಾನದಲ್ಲಿ ಬಡವನೂ ಒಬ್ಬನೇ, ಸಾಹುಕಾರನೂ ಒಬ್ಬನೇ, ಎಲ್ಲವೂ ಒಬ್ಬನೇ. ಹಂಗೂ ನಿಮ್ಗೆ ಏನಾದ್ರು ಒಂದು ಪ್ರತ್ಯೇಕವಾಗಿ ದಾರಿ ಮಾಡಬೇಕು ಅಂತ ಹೇಳಿದ್ರೆ ಯಾರಿಗೆ ಮಾಡಿ ಅಂತ ಹೇಳಿದ್ರೆ, ಗರ್ಭಿಣಿ ಸ್ತ್ರೀಯರಿಗೆ ಮಾಡಿ, ವಯಸ್ಸಾಗಿರೋರಿಗೆ ಮಾಡಿ, ಯಾರಿಗೆ ಕೈ ಕಾಲು ಆಯ್ತಾ ಇಲ್ಲ ಅಂಥವ್ರು ಬರ್ತಾರೆ, ತಮ್ಮ ಕಡೆ ದಿನಗಳಲ್ಲಿ ದೇವ್ರು ನೋಡಬೇಕು ಅನ್ನೋ ಆಸೆ ಇಟ್ಕೊಂಡಿರ್ತಾರೆ, ಅವ್ರಿಗೆ ಅವ್ರ ಜೊತೆಗೆ ಅಟೆಂಡೆಂಟ್ ಮಾಡಿ ಒಂದು ಪ್ರತ್ಯೇಕವಾದ ಸ್ಥಳ ಮಾಡಿ. ಕೈಕಾಲು ಭದ್ರ ಇರೋರಿಗೆ, ಅವ್ನು ಸಾಹುಕಾರ ಆಗಲಿ, ಮಧ್ಯಮ ವರ್ಗದವನಾಗಿರಲಿ, ಬಡವ ಆಗಿರಲಿ, ಎಲ್ರಿಗೂ ಒಂದೇ ಸಾಲಲ್ಲಿ ನಿಲ್ಲಿಸ್ಬಿಟ್ಟು ದೇವ್ರ ದರ್ಶನ ಒಂದೇ ಸಾಲಲ್ಲಿ ಆಗಲಿ, ಸಾರ್ವಜನಿಕವಾಗಲಿ. ಚಾಮುಂಡೇಶ್ವರಿಗಂತೂ ದುಡ್ಡು ಬೇಕಾಗಿಲ್ಲ. ನೀವು ಕೂಡ 2,000 ದುಡ್ಡು ಚಾಮುಂಡೇಶ್ವರಿಗೆ ಬೇಕಾಗಿಲ್ಲ. ನಿಮ್ಗೆ ಏನಾದ್ರು ನೆಕ್ಕಕ್ಕೆ ಬೇಕಾ ಅಂತ ಸ್ವಲ್ಪ ತಿಳಿಸ್ಬಿಡಿ.